ಬೆಳಗ್ಗೆ ಬೇಗ ಎದ್ದು ನಾನೆಲ್ಲ ತಿಂಡಿಗೆ ರೆಡಿ ಮಾಡ್ಕೊಂತ ಇದ್ರೆ ಮೇಡಮ್ ಅವ್ರು ಇನ್ನೂ ಎದ್ದಿರ್ಲಿಲ್ಲ. ಹಾಗಾಗಿ ಒಬ್ಳೆ ತಿಂಡಿ ಮಾಡಕ್ ಸ್ಟಾರ್ಟ್ ಮಾಡಿದೆ. ತಿಂಡಿ ಬಂದು ಜೀರಾ ರೈಸ್ ಮಾಡ್ತಾ ಇದ್ದೆ. ಒಂದು ಒಲೆ ಮೇಲೆ ಅನ್ನ ಕೂಗ್ಸ್ಕೊಂಡ್ರೆ ಇನ್ನೊಂದು ಒಲೆ ಮೇಲೆ ಗ್ರೇವಿಗೆ ರೆಡಿ ಮಾಡ್ಕೊಂತ ಇದ್ದೆ. ಇನ್ನೊಂದ್ ಕಡೆ ನಾನ್ ಬೆಳಗ್ಗೆ ಎದ್ಬಿಟ್ಟು ಮಜ್ಜಿಗೆ ಕುಡಿಯೋದಕ್ಕೆ ಅದನ್ನು ರೆಡಿ ಮಾಡ್ಕೊಂತ ಇದ್ದೆ. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮಂದಿರು ತಿಂಡಿ ಮಾಡಿದಾಗ ಉಪ್ಪು ಸರಿ ಇಲ್ಲ, ಖಾರ ಸರಿ ಇಲ್ಲ, ಈ ತಿಂಡಿ ಮಾಡ್ಬೇಕಿತ್ತು ಅಂತ ಹೇಳ್ತಿದ್ ನಾವೇ ಅಡ್ಗೆ ಮಾಡ್ಬೇಕಾದ್ರೆ ಅದ್ರ ನೋವು ಗೊತ್ತಾಗಕ್ ಸ್ಟಾರ್ಟ್ ಆಗುತ್ತೆ. ಇಷ್ಟೆಲ್ಲ ಆಗೋ ಅಷ್ಟ್ರಲ್ಲಿ ಇವಳು ಎದ್ಬಿಟ್ಟು ಇವಳು ಈ ಸೀರಿನ ಮುಗಿಸಿ ನಾವಿಬ್ರು ತಿಂಡಿ ತಿನ್ಕೊಂಡು ಆ ಟ್ರಾಫಿಕಲ್ಲಿ ಆಫೀಸಿಗೆ ಬರೋ ಮಧ್ಯದಲ್ಲಿ ನನ್ನ ಚಪ್ಪಲಿ ಕಿತ್ತೋಗಿತ್ತು. ತಿರ್ಗಾ ಹೋಗಿ ಮನೇಲಿ ಇನ್ನೊಂದು ಚಪ್ಪಲಿ ಚೇಂಜ್ ಮಾಡೋ ಅಷ್ಟು ಟೈಮ್ ಇರಲಿಲ್ಲ. ಅದಕ್ಕೆ ಸ್ಟ್ಯಾಂಡರ್ಡ್ ಮಿಡಲ್ ಕ್ಲಾಸ್ ಗರ್ಲ್ ಥರ ಫೆವಿಕ್ವಿಕ್ ಹಾಕೊಂಡು ಚಪ್ಪಲಿನ ಅಂಟಿಸ್ಕೊಂಡೆ. ಕಾರ್ಪೊರೇಟಿಗೆ ಸೇರೋಕೆ ಮುಂಚೆ ಇದ್ದಿದ್ದು ಈ ಥರ ನನ್ನ ಕೊಲ್ಲಿಗೂ ಈಗ ಇಷ್ಟು ಸಣ್ಣ ಆಗಿದ್ದಾರೆ. ಸಂಜೆ ಟೀಗೆ ಇಳಿದಾಗ ಈ ಕ್ಯೂಟಿ ಪೈನ ನೋಡಿದೆ. ಎಲ್ಲರೂ ಟೀ ತೊಗೊಂಡ್ರೆ ನಾನು ಈ ಐಸ್ ಕ್ರೀಮ್ ತೊಗೊಂಡೆ. ಇದನ್ನು ಮುಗಿಸ್ಕೊಂಡು ನಮ್ಮ ಬಿಹೈವಿಂದ ಆರ್ಗನೈಸ್ ಮಾಡಿದ್ದು ದಿಯಾ ಪೇಂಟಿಂಗಿಗೆ ನಾವು ಬಂದ್ವಿ. ಇದು ಮುಗಿಸ್ಕೊಂಡು ಸಾನ ಮನೆಗೆ ನಾನು ಬಸ್ಸಲ್ಲಿ ಹೊರಟೆ. ಬಸ್ಸಲ್ಲಿ ಜಾಗ ಸಿಕ್ತಲ್ಲ ಅಂತ ಖುಷಿ ಪಡೋ ಗ್ಯಾಪಲ್ಲಿ ಇವ್ರ ಮನೆಗೆ 1.5 ಕಿಲೋಮೀಟ್ರ್ ಈ ಚಪ್ಪಲಿ ನಡ್ಕೊಂಡು ಹೋದೆ. ಮೇಡಮ್ ಅವರು ಅವ್ರ ಬರ್ತಡೆಗೆ ಈ ಥರ ಪ್ಯಾಕ್ ಹಾಕೊಂಡು ಫೇಸ್ನ ಗ್ಲೋ ಮಾಡ್ಕೊಳಕ್ಕೆ ಕೂತಿದ್ರು. ಇದಾದ್ಮೇಲೆ ಮಿಡ್ ನೈಟ್ ಕೇಕ್ ಕಟ್ ಮಾಡ್ಸಕ್ಕೆ ಬದ್ಮಾಶಿಗೆ ಹೊರಟಿದ್ವಿ. ನಾನು ರೆಡಿ ಆದ್ರೂ ಇವರಿಬ್ರು ಸರಿ ಇನ್ನ ಮುಗ್ದಿರ್ಲಿಲ್ಲ. ಈ ಥರ ಬೇಕಿತ್ತಾ? ನನಗೆ ಮಾತ್ರ ಅವಳು ಏನು ಮಾಡಿಸಲ್ಲ, ಅವಳಿಗೆ ನಾನೇ ಮಾಡಿಸ್ಬೇಕು. ಹಿಂಗೆ ಈ ಥರ ಮಾಡಿಸ್ಬೇಕಿತ್ತಾ? ಸುಮ್ಮನೆ ಅನ್ಕೊಂತಾ ಇರೋ, ಕನ್ಸಲ್ಲಿ ಮಾಡಿಸ್ತೀವಿ. ಅವಳು ಏನೇ ಕೇಳಿದ್ರು ನಮ್ಮ ಪ್ಲಾನ್ ಇದ್ದಿದ್ದಂಗೆ ಸ್ಟಿಕ್ ಆನ್ ಆಗಿ 10ವರೆಗೆ ಬದ್ಮಾಶಿಗೆ ಬಿಟ್ಟು 12 ಗಂಟೆ ಇಷ್ಟೆಲ್ಲ ಮಾಡಿಸಿ ಮನೆಗೆ ಕರ್ಕೊಂಬಂದಾಗ ಇವಳು ಡೈಲಾಗ್ ಇದಾಗಿತ್ತು.